ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ ವೀಡಿಯೋಸ್ನ ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಾನು ಈ ದಿನ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಮ್ಯಾಂಗೋ ಐಸ್ ಕುಲ್ಫಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ. 4 ಪದಾರ್ಥಗಳನ್ನು ಬಳಸ್ಕೊಂಡು ಮನೆಯಲ್ಲೇ ಟೇಸ್ಟಿಯಾದಂತಹ ಮ್ಯಾಂಗೋ ಕುಲ್ಫಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಳತೆ ಕಪ್ಪು 1 ಕಪ್ಪು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಕಾಯಿಸಿರೋ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅವು ಗಟ್ಟಿಯಾಗಿದ್ದಾವೆ, ಅವನ್ನ ಹಾಕ್ಕೊಳ್ತೇನೆ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಫ್ರೆಶ್ ಕ್ರೀಮ್ನ ತಗೊಂಡಿದ್ದೇನೆ. ಅದನ್ನು ಸಮೇತ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ, ಅದನ್ನು ಸೇರಿಸ್ಕೊಳ್ತೇನೆ. ಈಗ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಮಿಲ್ಕ್ ಮೇಡ್ನ ತಗೊಂಡಿದ್ದೇನೆ. ನಾನಿಲ್ಲಿ ಸಕ್ಕರೆ ಬದಲಿಗೆ ಮಿಲ್ಕ್ ಮೇಡ್ನ ಬಳಸ್ತಾ ಇದ್ದೇನೆ. 1 ಕಪ್ಪಷ್ಟು ಮಿಲ್ಕ್ ಮೇಡ್ನ ಸೇರಿಸ್ಕೊಳ್ತೇನೆ. ಮಾವಿನ ಹಣ್ಣು ಸ್ವೀಟ್ ಇತ್ತು ಅಂದರೆ 1 ಕಪ್ಪಷ್ಟು ಮಿಲ್ಕ್ ಮೇಡ್ ಸಾಕಾಗುತ್ತೆ ಸ್ವೀಟ್ನೆಸ್ಸಿಗೆ. ಸ್ವೀಟ್ ಇಲ್ಲ ಮಾವಿನ ಹಣ್ಣು ಅನ್ನೋಂಗಿದ್ರೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಈಗ ಸೇರಿಸ್ಕೊಳ್ಬೇಕಾಗುತ್ತೆ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮಾವಿನ ಹಣ್ಣಿನ ಕುಲ್ಫಿಗೆ ರುಬ್ಕೊಂಡಿದ್ದಾಯಿತು. ಈಗ ನನ್ನ ಹತ್ರ ಈ ರೀತಿ ಕುಲ್ಫಿ ಮಾಡೋ ಮೌಲ್ಡ್ ಇರೋದ್ರಿಂದ ಅದನ್ನು ಬಳಸ್ತಾ ಇದ್ದೇನೆ. ಹಾಗೆ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ಈ ಟೀ ಕಪ್ಸಲ್ಲಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ 2 ಥರನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಕುಲ್ಫಿ ಮೌಲ್ಡಿಗೆ ರುಬ್ಬಿರೋಂಥ ಮಿಶ್ರಣನ ಫುಲ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಫುಲ್ಲಾಗಿ ಹಾಕಿ ಕ್ಯಾಪ್ ಮುಚ್ತೇನೆ. ಈ ರೀತಿ ಕುಲ್ಫಿ ಮೋಲ್ಡ್ ಇಲ್ಲ ಅಂದವರು ಈ ರೀತಿ ಟೀ ಕುಡಿಯೋ ಕಪ್ಸಿಗೆ ಫುಲ್ಲಾಗಿ ಈ ರೀತಿ ರುಬ್ಬಿರೋಂಥ ಮಿಶ್ರಣನ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ಈ ಥರ ಪ್ಲಾಸ್ಟಿಕ್ ಪೇಪರ್ ಆಗಲಿ ಅಥವಾ ಈ ಥರ ಶೀಟ್ ಆಗಲಿ ಈ ರೀತಿ ಫುಲ್ಲಾಗಿ ಕವರ್ ಮಾಡಿಕೊಳ್ಬೇಕು. ಈ ರೀತಿ ಕವರ್ ಮಾಡಿಕೊಂಡು ಚಾಕುವಿನಿಂದ ಚಿಕ್ಕ ಹೋಲ್ ಮಾಡಿಕೊಳ್ಬೇಕು. ಈ ರೀತಿ ನಮ್ಮ ಹತ್ರ ಐಸ್ ಕ್ರೀಮ್ ಸ್ಟಿಕ್ಸ್ ಇರ್ತಾವಲ್ಲ ಅಥವಾ ಐಸ್ ಕ್ರೀಮ್ ತಿನ್ನೋ ಸ್ಪೂನ್ಸ್ ಇರ್ತಾವಲ್ಲ, ಅವನ್ನಾದರೂ ಈ ರೀತಿ ಆ ಹೋಲಿಗೆ ಐಸ್ ಕ್ರೀಮ್ ತಿನ್ನೋ ಸ್ಪೂನ್ನ ಈ ರೀತಿ ಇಟ್ಕೊಳ್ಬೇಕು. ಇವನ್ನ 8 ಅವರ್ಸ್ ಅಥವಾ ನೈಟ್ ಫುಲ್ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ನಾನಿಲ್ಲಿ ನೈಟ್ ಫುಲ್ಲು ಡೀಪ್ ಫ್ರಿಜ್ಗೆ ಇಟ್ಕೊಂಡಿದ್ದೆ. ನೋಡಿ, ಐಸ್ ಕ್ರೀಮ್ ಕುಲ್ಫಿ ರೆಡಿಯಾಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ಕುಲ್ಫಿ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ಗ್ಲಾಸ್ಗೆ ಹಾಕ್ಕೊಂಡಿದ್ವಲ್ಲ ಅವನ್ನು ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಮ್ಯಾಂಗೋ ಐಸ್ ಕ್ರೀಮ್ ಕುಲ್ಫಿ ರೆಡಿ ಆಯಿತು. ಇವನ್ನ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಮನೆಯಲ್ಲೇ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ ಕುಲ್ಫಿ ಮಾಡ್ಕೊಳ್ಳೋ ವಿಧಾನ. ಈ ರೀತಿ ಮಾಡಿಕೊಟ್ವಿ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.